ಇದನ್ನ ಮನೆ ಇದೆ. ಯಾಕ್ರೋ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ? ಇಷ್ಟು ವರ್ಷ ಖುಷಿಯಾಗಿದ್ವಿ, ಇನ್ನು ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಸಾಯ್ತಾ ಇದೀವಲ್ಲ ಅದಕ್ಕೆ. ಲೇ ಎಲ್ಲೋ ಖುಷಿಯಾಗಿದ್ವಿ, ಇಷ್ಟು ದಿವಸ ಶೋಕವಾಗಿದ್ವಿ, ಇವಾಗ ಸಂತೋಷವಾಗಿ ಸಾಯ್ತೀವಿ ಅಂತೇಳ. ಏಯ್ ಚಿಂಪಾಂಜಿ ಸುಮ್ಮನೆ ಇಲ್ಲೊಬ್ಬ ವಾಚ್ಮನ್ ಇರ್ತಾನೆ, ಅವ್ನಿಗೆ ಹೇಳಿರ್ತೀನಿ ನೀವು ಹೋಗ ಅಲ್ಲಿರಿ ಅಂತ ಹೇಳಿದ್ರಲ್ಲ ಬಸಣ್ಣ ಸಾಹೇಬ್ರು, ಯಾರು ಕಾಣ್ತಿಲ್ವೇ? ಯಾರು ನೀವು? ನೋಡ್ರ ಕಾರಂದಿ ತರ ನುಗ್ತಾವನೆ ಅವನೇನಾ? ಯಾರು ನೀವು? ಒಳಗೆ ಹೇಗೆ ಬಂದ್ರೆ? ಗೇಟ್ ನ ಓಪನ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಬಸವಣ್ಣವ್ರು ಫೋನ್ ಮಾಡಿರಲ್ವಾ 3 ಜನ ಬರ್ತಾರೆ ಅಂತ? ಆ 3 ಜನ ನಾವೇ. ಅವರು 3 ಜನ ಅಂತ ಹೇಳಿದ್ರು, ಇಲ್ಲಿ 4 ಜನ ಇದ್ದೀರಲ್ಲ. ಸಾರಿ, ಆ ಲಾಸ್ಟ್ ಇದ್ರೆ ಮೋಟ್ ಪೀಸು ಅದು ಆಟಕೊಂಡು ಲೆಕ್ಕಕ್ಕಿಲ್ಲ. ಮನುಷ್ಯ ಅಂತ ಉಳ್ಕೊಂಡ್ರು ನಮ್ಮ 3 ಜನ. ಏನೇ ಹೇಳಿದ್ರು ಒಳಗ್ ಬಿಡಲ್ಲ. ಒಳಗ್ ಬಿಡಲ್ಲ. ದೊಡ್ಡ ಮನುಷ್ಯ, ಅವ್ನ ಜವಾಬ್ದಾರಿ ಇರಲ್ಲ. ಅವ್ನ ಏನ ಕೇಳ್ರ, ಹೋಗ್ರ ಆಚೆಗೆ, ಹೋಗ್ರ ಅಂದ್ರೆ ಹೋಗ್ರ. ಯಾಕಣ್ಣ ನೀನ್ ಬೇಜಾರ್ ಮಾಡ್ಕೊಂತ? ಏನ ಇವಾಗ ನಿನ್ನ ಹೆಸರು ಸೂರ್ಯ. ಅಲ್ಲಿ ನೋಡಿ ಚಂದ್ರನ ನೋಡ ಎಷ್ಟು ಚೆನ್ನಾಗಿ ಕಾಣ್ತಾನೆ, ಎಷ್ಟು ಹತ್ತ ಇದ್ದಾನೆ. ನಾನು 3 ಟೈಮ್ಸ್ ಓಟ್ ಬಂದಿದ್ದೀನಿ. ನೀನ್ ಹೋಗಿದ್ದಾಗೆ ಒಂದ್ಸಲ ಯಾರು ಹೋಗೋದ್ ಬೇಡ. ನೋಡ್ತಾರ ಹೋಗ್ಬೋದು, ನೋಡ್ತಾರ. ಅವನ್ ಏನ್ ಹೇಳ್ದ, ನಾನೇನ್ ಅರ್ಥ ಮಾಡ್ಕೊಂಡೆ? ಒಂದು ಹುಡುಗಿ 3 ಹುಡುಗರು. ದೇವ್ರೇ, ಇಂಥ ಒಂದು ದೊಡ್ಡ ಮನೆಯಲ್ಲಿ ನಾವು ಸಾಯಕ್ ಬಂದಿರೋದು ನಮ್ಮ ಪುಣ್ಯ. ನೋಡಿ, ನಿಮಗ್ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ. ಈ ಮನೆಯಲ್ಲಿ 3 ಜನ ಸತ್ತಿದ್ದಾರೆ. ಒಬ್ಬ ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ, ಇನ್ನೊಬ್ಬ ವಿಷ ಕುಡಿದು ಸತ್ತೋಗ್ಬಿಟ್ಟ, ಒಂದು ಹುಡುಗಿ ಚಾಕು ತಗೊಂಡು ಕಚಕ್ ಅಂತ ಅವಳೆ ಚುಚ್ಕೊಂಡು ಸತ್ತೋಗ್ಬಿಟ್ಲು. ರೋಡ್ ರೋಲರ್ ಬರೋ ಇಲ್ಲಿ. ಏನೋ ಯಾಕೋ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಭಯ ಬೀಳಿಸ್ತಾ ಇದ್ಯಾ? ಜುಮ್ ಮಾಮ, ಈ ಗೆಸ್ಟ್ ಹೌಸು 3 ಜನ ಸಾಯಿಸಿ ತುಂಬಾ ಫೇಮಸ್ ಆಗಿದೆ. 12 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ದೆವ್ವಗಳಾಗಿ ಈ ಗೆಸ್ಟ್ ಹೌಸ್ ನ ಸುತ್ತಾನೆ ಇರ್ತಾರೆ. ಮಾಮ, ಮೋಸ್ಟ್ಲಿ ಅದು ಅವ್ರ ವಾಕಿಂಗ್ ಟೈಮ್ ಇರಬೇಕು, ಮುಚ್ಕೊಂಡಿರು. ಅದಕ್ಕೆ ನಿಮ್ಗೆ ಇದು ಸೇಫ್ ಜಾಗ ಅಲ್ಲ. ಹೊಡೆ ನಾವು ಹೋಗಕ್ಕೆ ಕಣ್ಣ ಇಲ್ಲಿಗೆ ಬಂದಿರೋದು. ಒಂದ್ ಕೆಲಸ ಮಾಡ, 12 ಗಂಟೆ ರಾತ್ರಿಗೆ ಇಲ್ಲಿಗೆ ಬಾ. 3 ದೇವ ಏನು 7 ದೇವ ತೋರಿಸ್ತೀವಿ. ನೀನು ಓಕೆ ಅಂದ್ರೆ 9 ದೇವ ತೋರಿಸ್ತೀವಿ. ಓಕೆನಾ? ಅಮಾವಾಸ್ಯೆ ಏನೋ ಕಂದಲೆ, ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್ ಇವನು. ನಮ್ಮ ಗೆಸ್ಟ್ ಹೌಸ್ ನ ಆಳು. ಮನುಷ್ಯರಿಗಿಂತ ದೆವ್ವಗಳ ಜೊತೆನೆ ಮಾತಾಡೋದು, ಆತ್ಮಗಳ ಜೊತೆನೆ ಹಾರಾಡೋದು. ಚಂದು ದೆವ್ವ ಅಂತ ಹೇಳ್ತಿದ್ದಾರೆ, ನಿಜನಾ? ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನೀನ್ ಇಲ್ಲಿ ಇದ್ಮೇಲೆ ಅವು ನಿನ್ ಜೊತೆ ಇರ್ಲೇಬೇಕು. ಸೈಡಿಗೆ ಹೋಗ. ಇವನೇ ದೆವ್ವ ಇದ್ದಂಗವನೇ, ನಮ್ಗೆ ಹೇಳಕ್ ಬಂದವನಿ. ದೆವ್ವಗಳನ್ನು ನೋಡ್ತೀರಾ, ಅನುಭವಿಸ್ತೀರಾ? ಸೂಸೈಡ್ ಮಾಡ್ಕೊಳ್ಳೋದಂದ್ರೆ ಏನು? ನನಗೆ ಅಸಹ್ಯ ಆಗ್ತಾ ಇದೆ. ನನ್ನ ಲವ್ವೇ ಫೇಲಿಯರ್ ಆದಮೇಲೆ
ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನಾಚಿಕೆ ಯಾಕೆ? ನಾನು ಡಿಸೈಡ್ ಮಾಡಿರೋದೇ ಕರೆಕ್ಟ್. ಸೂಪರ್ ಆಗಿದೆ ರೂಮು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಯಾಕೆ ಡೋರ್ ಕ್ಲೋಸ್ ಮಾಡ್ತಾ ಇದ್ಯಾ? ನಂಗೆ ಭಯ ಆಗತ್ತೆ. ಯಾಕೆ ನೋಡ್ತಿದ್ಯಾ? ಹತ್ರ ಬರ್ಬೇಡ ನೋಡು, ನಂಗೆ ಭಯ ಆಗತ್ತೆ. ಕೂಗ್ಬಿಡ್ತೀನಿ. ಐಶೋ, ಚಂದು. ಅವ್ರ ಕೆಲ್ಸ ಅವ್ರಿಗೆ, ನಮ್ ಕೆಲ್ಸ ನಮ್ಗೆ. ನಾನು ಇಷ್ಟ ದಿನ ತಡ್ಕೊಂಡಿದ್ದೆ, ಇನ್ ತಡ್ಕೊಳಕ್ ಆಗಲ್ಲ. ನಾನ್ ತೋರ್ಸ್ಲೇಬೇಕು, ನಾನು ನೋಡ್ಲೇಬೇಕು. ಬಾ ನೋಡು. ನೋಡು, ಬೆಳಿಗ್ಗೆ ನಾನು ಶರ್ಟ್ ಮೇಲೆ ಕಣ್ಣಾಗ್ದೆ, ಓಕೆ. ಇವತ್ತು ನಿಕ್ಕರ್ ಮೇಲೆ ಕಣ್ಣಾಗ್ತಿದೆ. ಯಾಕೆ? ಮೋಸ್ಟ್ಲಿ ಆ ತರದವನೇ ಇರ್ಬೇಕು. ನೀನ್ ಯಾವ ತರದವನು ಅಂತ ಅದು ಅನ್ಕೋ, ಅಂದ್ರೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರ್ಬೇಕು, ಯಾರಿಗೂ ಗೊತ್ತಾಗಬಾರ್ದು. ನನ್ನ ಆಸೆ ಕಟ್ಟಿ ಹೊಡೆದು ಚಿಮ್ಮುತ್ತಾ ಇದೆ, ಮೈಂಡ್ ಬ್ಲಾಕ್ ಆಗ್ತಿದೆ. ನಾನು ತೋರಿಸ್ಲೇಬೇಕು. ನೋಡೋ ಪ್ಲೀಸ್. ಬೇಡ. ನೋಡೋ ಹೇಗೆ ಚೆನ್ನಾಗಿ ನೋಡ್ಕೋ. ತಲೆ ಕೆರಿತಾ ಇದ್ದ ನನ್ಗೆ. ವಿಗ್ಗ ಅಯ್ಯಮ್ಮ, ನನ್ನ ಮಗನೇ, ಕೂದ್ಲಿದ್ದು ಯಾಕೆ ವಿಗ್ ಹಾಕೊಂಡಿದ್ಯಾ? ಇದರಿಂದ ದೊಡ್ಡ ಕಥೆನೇ ಇದೆ ಗುರು. ನನ್ನ ದವ್ವ ಗೌರಿ ಇದಲ್ಲ, ಅವಳು ಈ ವಿಗ್ನ ನೋಡಿನೇ ನನ್ನ ಲವ್ ಮಾಡಿದ್ದು. ಅದಕ್ಕೆ ಜೋಪಾನವಾಗಿ ಕಾಯ್ತಾ ಅಲ್ಲ ಕಣೋ, ಈಗ ಅವಳು ಕೈ ಕೊಟ್ಲಲ್ಲ. ಅವಳು ಕೈ ಕೊಟ್ಬಿಟ್ರೆ ಈ ವಿಗ್ಗಿಲ್ದ ನಾನು ಸತ್ತೋಗ್ಬಿಟ್ಟೆ ಅನ್ಕೋ. ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿ ನಾನಲ್ಲ ಅಂತ ಅವಳು ಅನ್ಕೊಂಡ್ಬಿಟ್ರೆ ನಾನು ಸಾಯಕ್ಕೊಂದು ಅರ್ಥನೇ ಇರಲ್ವಲ್ಲ. ಅದಕ್ಕೆ ವಿಘ್ನ 8 ವರ್ಷದಿಂದ ಗಂಟೆ ಕಾಯ್ತಿದ್ದೀನಪ್ಪ. ಹೋಗು, ಸತ್ತಿಲಿ ವಾಸನೆ ಬರ್ತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಈ ವಾಸನೆ ಬರ್ತದೆ ನಂದಲ್ಲ, ಈ ವಿಗ್ಗಿದ್ದು 1 ವಾರ ಆಯ್ತು. ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ಅಪ್ಪ ಶಿವ, ಬಾ ಒಟ್ಟಿಗೆ ಸ್ನಾನ ಮಾಡೋಣ. ನನ್ನ ಮಗನ ಜೊತೆ ಬಾತ್ರೂಮ್ಗೆ ಹೋಗ್ಬಿಟ್ರೆ ಬಾತ್ರೂಮ್ನೇ ಬೆಡ್ರೂಮ್ ಮಾಡ್ಬಿಡ್ತಾನೆ. ಹುಷಾರಾಗಿರ್ಬೇಕು ಇವನ ಹತ್ರ. ಮಕ್ಕಡೆ ಮಲ್ಕೋಬೇಡ, ಜನ ಸರಿ ಇಲ್ಲ. ಅಜ್ಜಯ್ಯ, ಈಗ ಬಂದವ್ರನ್ನ ನೋಡಿದ್ರೆ ಕದ್ಲಂಗೆ ಕಾಣ್ತಾ ಇಲ್ಲ. ಗೆಸ್ಟ್ ಹೌಸ್ಗೆ ಚಿಕ್ಕ ಯಜಮಾನರು ಬರ್ತಿಲ್ಲ ಅಂತ ಗೊತ್ತಿದ್ದೆ, ಸಂತೋಷವಾಗಿದ್ವಿ. ನಮ್ದೇ ರಾಜ್ಯ, ನಮ್ದೇ ರಾಜ್ಯಭಾರ. ಅವರಿದ್ದಷ್ಟು ನಮ್ಗೆ ತೊಂದ್ರೆ. ಏನ್ ಮಾಡೋದು ಅಜ್ಜಯ್ಯ? ದೊಡ್ಡ ಯಜಮಾನ್ರು ಏನ್ ಹೇಳಿದ್ರು? ಅವರೇ ಫೋನ್ ಮಾಡಿ ಬಂದವ್ರಿಗೆ ತೊಂದರೆ ಆಗ್ದಿದಂಗ್ ನೋಡ್ಕೊ ಅಂದ್ರು. ಚಿಕ್ಕ ಯಜಮಾನ್ರು ಬರೋದ್ರೊಳಗೆ ಇಲ್ಲಿ ಒಂದೇ ಒಂದು ಪಿಳ್ಳೆ ಅಲ್ಲ, ಪುಳ್ಳೆ ಕೂಡ ಉರ್ದು ಬೂದಿಯಾಗಿರ್ಬೇಕು. ಆದಿವಾರದೊಳಗಡೆ ಇಲ್ಲಿರೋರೆಲ್ಲ ಗಂಟು ಮೂಟೆ ಕಟ್ಕೊಂಡು ಈ ಬಂಗ್ಲೆಯಿಂದ ಆಚೆ ಹೋಗ್ಬೇಕು. ಅರ್ಥ ಆಯ್ತಾ? ಇದು ಕಷ್ಟ. ಯಾಕ್ಲ ಕಷ್ಟ? ಕರ್ಸ್ಲಾ ಪಾರ್ವತಿನ. ಆಯ್ತು ಅಜ್ಜಯ್ಯ.